ಅಯ್ಯೋ ದೇವ್ರೆ! 1 ಗಂಟೆ ಆಯಿತು ಕಾಯ್ತಾ, ಇನ್ನೂ ಫಾಲ್ಸ್ ಕಾಣಿಸ್ಲೇ ಇಲ್ಲ. ಮೋಸ್ಟ್ಲಿ ಇವತ್ತು ನಮಗೆ ಲಕ್ಕಿಲ್ಲ ಅನಿಸುತ್ತೆ. ವಾಪಸ್ ಹೋಗೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. 1 hour later. ಅಲ್ಲಂತೂ ಫಾಲ್ಸ್ ಕಾಣಿಸ್ಲಿಲ್ಲ ಅಂತ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದರೆ ಇಲ್ಲೂ ಅದೇ ಕತೆ. ಇವತ್ತು ಯಾಕೋ ದಿನನೇ ಚೆನ್ನಾಗಿಲ್ಲ ಅನಿಸುತ್ತೆ. ಯಾಕೋ ಫಾಲ್ಸ್ ನೋಡದೆ ಮನೆಗೆ ಹೋಗೋ ಪರಿಸ್ಥಿತಿ ಆಗುತ್ತೆ ಅನಿಸ್ತಾ ಇದೆ ನನಗೆ. 2 hours later. ಅಂತೂ ಇಷ್ಟೊತ್ತು ವೆಯ್ಟ್ ಮಾಡಿದ ಮೇಲೆ ಅಂತೂ ಸ್ವಲ್ಪ ಫಾಲ್ಸ್ ಕಾಣಿಸ್ತಾ ಇದೆ. ಅಂತೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತಪ್ಪ ಇವಾಗ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡೀಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಂದಿರೋದು ಕರ್ನಾಟಕದಲ್ಲಿ ಒನ್ ಆಫ್ ದ ಫೇಮಸ್ ಫಾಲ್ಸಿಗೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಭಾರತದಲ್ಲೇ ಇದೊಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಫಾಲ್ಸ್ ಆಗಿದೆ. ಸೊ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನಾನು ಇಷ್ಟು ಡೀಟೇಲ್ಸ್ ಹೇಳಿದ ಮೇಲೆ ನಿಮ್ಮ ತಲೆಗೆ ಈ ಫಾಲ್ಸ್ನ ಹೆಸರು ಬಂದಿರ್ಬೋದು. ಹೌದು, ನಾನಿವತ್ತು ಬಂದಿರೋದು ಜೋಗ್ ಫಾಲ್ಸಿಗೆ. ಸಾಗರ ತಾಲೂಕಿನಲ್ಲಿರುವಂತಹ ಕಾರ್ಗಲ್ ಅನ್ನೋ ಒಂದು ಪ್ರದೇಶದಲ್ಲಿರುವಂತಹ ಜೋಗ್ ಫಾಲ್ಸಿಗೆ ನಾನಿವತ್ತು ಬಂದಿದ್ದೀನಿ. ನೀವು ನೋಡ್ಬೋದು, ಜನ ಕೂಡ ತುಂಬ ಇದೆ. ಮಳೆ ಜೋರಿರೋದ್ರಿಂದ ಒಂದು ಜೋಗ್ ಫಾಲ್ಸ್ನ ನೋಡೋದಕ್ಕೆ ತುಂಬ ಪ್ರವಾಸಿಗರು ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನೋಡೋಣ ಬನ್ನಿ ಫಾಲ್ಸ್ ಹೇಗಿದೆ ಅಂತ. ನಾನು ನಡ್ಕೊಂಡು ಹೋಗ್ತಾ ಪಕ್ಕದಲ್ಲೇ ಇರೋ ಬೋರ್ಡಿಂದನೇ ನೀವು ತಿಳ್ಕೊಬೋದು ಈ ಫಾಲ್ಸು ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಇದೆ ಅಂತ. ಹೊನ್ನಾವರದಿಂದ ಸುಮಾರು 65 ಕಿಲೋಮೀಟ್ರು, ಸಿರ್ಸಿಯಿಂದ 65 ಕಿಲೋಮೀಟ್ರು, ಸಾಗರದಿಂದ ಒಂದು 28 ಕಿಲೋಮೀಟ್ರು, ಶಿವಮೊಗ್ಗದಿಂದ 105 ಕಿಲೋಮೀಟ್ರು, ಹಾಗೆ ಲಿಂಗನಮಕ್ಕಿ ಜಲಾಶಯದಿಂದ 11 ಕಿಲೋಮೀಟರ್ನಷ್ಟು ದೂರ ಇದೆ. ಈ ಫಾಲ್ಸಿಗೆ ಬರೋದಕ್ಕೆ ಹೊನ್ನಾವರ, ಸಿರ್ಸಿ, ಸಾಗರ, ಶಿವಮೊಗ್ಗ ಈ ಎಲ್ಲ ಕಡೆಗಳಿಂದ ಆರಾಮಾಗಿ ಬೇಕಾದಷ್ಟು ಬಸ್ಗಳು ನಿಮಗೆ ಸಿಗ್ತವೆ. ನಿಮ್ಮ ವೆಹಿಕಲ್ನ ಇಲ್ಲಿ ಗೇಟ್ ಒಳಗಡೆ ತೊಗೊಂಡೋಗಿ ಪಾರ್ಕಿಂಗ್ ಮಾಡ್ತೀನಿ ಅಂದರೆ, ಫಾಲ್ಸ್ ವ್ಯೂ ಪಾಯಿಂಟ್ ಹತ್ರನೇ ತೊಗೊಂಡೋಗಿ ಪಾರ್ಕಿಂಗ್ ಮಾಡ್ತೀನಿ ಅಂದರೆ ಒಂದೊಂದು ವೆಹಿಕಲ್ಗೆ, ಅಂದರೆ ಈಗ 2 ವೀಲರಿಗೆ ಬೇರೆ, 4 ವೀಲರಿಗೆ ಬೇರೆ, ಈ ಥರ ಚಾರ್ಜಸ್ ಇರುತ್ತೆ. ಅದೇ ನೀವು ಗೇಟಿಂದ ಹೊರಗಡೆನೇ ವೆಹಿಕಲ್ನ ನಿಲ್ಲಿಸಿ ನಡ್ಕೊಂಡು ಹೋಗ್ತೀನಿ ಅಂದರೆ ಒಂದು 10 ನಿಮಿಷ ಅಷ್ಟೇ ನಡೆಯೋದಕ್ಕಿದೆ. ಪರ್ ಪರ್ಸನ್ 10 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರೆ. ಇದು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಯಾವ್ಯಾವುದೋ ಫಾಲ್ಸು ಚೆನ್ನಾಗೂ ಇರಲ್ಲ, ಅಂತಲ್ಲಿ 50, 100, 150 ಹೀಗೆ ಕಲೆಕ್ಟ್ ಮಾಡ್ತಾರೆ. ಬಟ್ ಈ ಫಾಲ್ಸಲ್ಲಿ ಬರೀ 10 ರೂಪಾಯಿನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಇಷ್ಟೋ ತನಕ ಸಣ್ಣ ಮಳೆ ಇತ್ತು, ಬಟ್ ನಾವಿಲ್ಲಿ ಒಳಗೆ ಬರ್ತಾ ಇದ್ದ ಹಾಗೆ ಮಳೆ ಕೂಡ ತುಂಬ ಜೋರಾಗ್ತಾ ಇದೆ. ನನಗೆ ಒಂದು ಡೌಟ್ ಏನಪ್ಪ ಅಂದರೆ, ಇಲ್ಲಿ ಮಳೆ ತುಂಬ ಜೋರಾಗಿ ಬಂದರೆ ಮಿಸ್ಟ್ ಕಟ್ಟಿ ಫಾಲ್ಸ್ ಕಾಣೋದೇ ಕಷ್ಟ. ಆ ಥರ ಒಂದು ಆಗದೆ ಇದ್ದರೆ ಸಾಕು ಅಂತ ನಾನು ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು, ಜೋಗದಲ್ಲಿ ಎಲ್ಲ ಕಡೆನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾಕಪ್ಪ ಅಂದರೆ ಹೊಸದಾಗಿ ಒಂದು ವ್ಯೂ ಪಾಯಿಂಟ್ನ ಮಾಡ್ತಾ ಇದ್ದಾರೆ. ಅದು ಕನ್ಸ್ಟ್ರಕ್ಷನ್ ಆದಮೇಲೆ ಹೇಗಿರುತ್ತೆ ನೋಡಬೇಕು. ಈ ಫಾಲ್ಸು ಆಗಿರೋದು ಶರಾವತಿ ನದಿಯ ಹರಿವಿನಿಂದ, ಆದರೆ ಮಧ್ಯ ಲಿಂಗನಮಕ್ಕಿ ಜಲಾಶಯ ಇದೆ. ಜಲಾಶಯದಿಂದ ನೀರು ಜಾಸ್ತಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಫಾಲ್ಸು, ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಕಡಿಮೆ ಇರುತ್ತೆ. ಬಟ್ ನನಗೆ ಇವತ್ತು ಇನ್ಫಾರ್ಮೇಷನ್ ಇಲ್ಲ ಜಲಾಶಯದಿಂದ ನೀರು ಬಿಟ್ಟಿದ್ದಾರೆ ಇಲ್ವಾ ಅಂತ, ನೋಡಬೇಕು ಹೇಗಿರುತ್ತೆ ಅಂತ. 2019ರಲ್ಲಿ ನಾನು ಇಲ್ಲಿಗೆ ಬಂದಾಗ ಲಿಂಗನಮಕ್ಕಿ ಜಲಾಶಯದಿಂದ ಗೇಟ್ಗಳನ್ನ ಓಪನ್ ಮಾಡಿ ನೀರು ಬಿಟ್ಟಿದ್ದರು. ಹಾಗಾಗಿ ಫಾಲ್ಸ್ ಮಾತ್ರ ಸಖತ್ತಾಗಿ ಕಾಣ್ತಿತ್ತು. ಬಟ್ ನಾನು ಅಂದಾಜು ಒಂದು ಗಂಟೆ ವೆಯ್ಟ್ ಮಾಡಿರ್ಬೋದು ಇಲ್ಲಿ ಫಾಲ್ಸ್ನ ನೋಡೋಕ್ಕೆ, ಅಷ್ಟು ಮಿಸ್ಟ್ ಇತ್ತು ಅವಾಗ. ಇವಾಗ ನೋಡೋಣ, ಇನ್ನೇನು ಹತ್ತಿರ ಬಂದಿದ್ದೀನಿ ಫಾಲ್ಸ್ ಹತ್ರ. ಸೊ ನಾನಿವಾಗ ಮೇಯ್ನ್ ವ್ಯೂ ಪಾಯಿಂಟ್ ಹತ್ರ ಇದ್ದೀನಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಜನ ಎಲ್ಲ ಕಾಯ್ತಾ ಇದ್ದಾರೆ, ಆದರೆ ಫಾಲ್ಸ್ ಮಾತ್ರ ಕಾಣ್ತಾನೆ ಇಲ್ಲ, ಚೂರು ಕಾಣಿಸ್ತಾ ಇಲ್ಲ. ನೀವೇನು ಇಲ್ಲಿ ವೈಟ್ ಕಲರ್ ನೋಡ್ತಾ ಇದ್ದೀರಾ, ಅದಷ್ಟು ಮಿಸ್ಟು. ಆ ಸೈಡೇ ಫಾಲ್ಸ್ ಇರೋದು, ಇಲ್ಲೊಂದು ಫಾಲ್ಸ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಮಿಸ್ಟ್ ತುಂಬಿಕೊಂಡಿದೆ. ಹಾಗಾಗಿ ಫಾಲ್ಸ್ ಅಂತೂ ಕಾಣಿಸ್ತಾನೆ ಇಲ್ಲ. ಇವಾಗ ನಾನು ಇಲ್ಲಿಗೆ ಬಂದು ಅಂದಾಜು ಒಂದು ಅರ್ಧ ಗಂಟೆ ಆಗಿದೆ. ನೀವು ಈಗ ಲೆಫ್ಟಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಅಷ್ಟೇ, ಒಂದು 10 ಸೆಕೆಂಡ್ 15 ಸೆಕೆಂಡ್ ಅಷ್ಟು ಫಾಲ್ಸ್ ಕಾಣಿಸ್ತು ನನಗೆ ಅಷ್ಟೇ. ಅಷ್ಟೊತ್ತಿಗೆ ಮತ್ತೆ ಮಿಸ್ಟಲ್ಲಿ ಕವರ್ ಆಯಿತು. ಅದು ಫಾಲ್ಸ್ ಅಂದರೆ ಇಲ್ಲಿ ರಾಜ ರಾಣಿ, ರೋಲರ್ ರಾಕೆಟ್, ಮಳೆ ಜೋರಿದ್ರೆ ಅದರ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರೂ ಕಾಣಿಸ್ತಾರೆ. ಬಟ್ ನನಗಿಷ್ಟೇ ಕಾಣಿಸ್ತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ ಮೇಲೆ ಇಷ್ಟೇ ಕಾಣಿಸ್ತು. ಅಂದಾಜು 1 ಗಂಟೆಗಿಂತ ಜಾಸ್ತಿ ಇಲ್ಲಿ ವೆಯ್ಟ್ ಮಾಡಿ 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 ನನಗಂತೂ ಬೇಜಾರು ಬಂದೋಯ್ತು. ಫಾಲ್ಸ್ ಅಂತೂ ಕೊನೆಗೂ ಕಾಣಿಸ್ಲೇ ಇಲ್ಲ. ಸೊ ಇಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಂದ ತಕ್ಷಣವೇ ಹೊರಟ್ವಿ. ನೋಡೋಣ. ನಾನಿವಾಗ ಮೇನ್ ವ್ಯೂ ಪಾಯಿಂಟಿಂದ ಅಂದಾಜು 2 ಕಿಲೋಮೀಟ್ರುಗಳಷ್ಟು ದೂರ ಇರುವಂತಹ ಇನ್ನೊಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀನಿ. ಇಲ್ಲೇನಪ್ಪ ಅಂದರೆ ಫಾಲ್ಸ್ ಸ್ವಲ್ಪ ಹತ್ತಿರದಿಂದ ಕಾಣುತ್ತೆ, ಅಲ್ಲಿ ಕಂಪ್ಯಾರಿಟಿವ್ಲಿ ಸುಮಾರೇ ಹತ್ತಿರದಿಂದ ಕಾಣುತ್ತೆ. ಈಗ ಒಂದು ಅಂದಾಜು 10 ವರ್ಷದ ಹಿಂದೆ, ಅಂದರೆ 2013-14ರಲ್ಲಿ ನಾನು ಇಲ್ಲಿಗೆ ಬಂದಾಗ ಫಾಲ್ಸಲ್ಲಿ ಕೆಳಗಿಳಿಬೋದಿತ್ತು. ಅಂದರೆ ಅಂದಾಜು 1000 ಮೆಟ್ಲುಗಳಷ್ಟು ಕೆಳಗಿಳಿಬೇಕು. ನೀವು ಅಂದಾಜು ಮಾಡಿ ಎಷ್ಟು ಕಷ್ಟ ಅಂತ ಕೆಳಗಿಳಿದು ಹತ್ತಬೇಕು. ಆದರೆ ತುಂಬ ಹತ್ತಿರದಿಂದ ನೋಡ್ಬೋದು ಜೋಗ್ ಫಾಲ್ಸ್ನ. ಬಟ್ ಕಾರಣಾಂತರಗಳಿಂದ ಅದನ್ನು ಕ್ಲೋಸ್ ಮಾಡಿದ್ರು.
ನನಗೆ ಆಸೆ ಏನಪ್ಪ ಅಂತಂದರೆ ಇನ್ನೊಂದು ಸಲ ಜೋಗ್ ಫಾಲ್ಸ್ನ ಕೆಳಗಿನ ತನಕ ಇಳಿದು ಅಲ್ಲಿಂದ ವ್ಯೂ ನೋಡಬೇಕು ಅಂತ. ಬಟ್ ಅದು ಇನ್ನು ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸುಮಾರು ಅವಘಡಗಳು ಇಲ್ಲಿ ನಡೀತು, ಹಾಗಾಗಿ ಮೋಸ್ಟ್ಲಿ ಕ್ಲೋಸ್ ಮಾಡಿದ್ರು ಅನಿಸುತ್ತೆ. ಇಲ್ಲಿ ಬರೋ ಜನಗಳ ಹುಚ್ಚಾಟದಿಂದ ಇಲ್ಲಿ ತುಂಬ ಪ್ರಾಬ್ಲಮ್ಗಳಾಗ್ತವೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಬರ್ತೀರಾ ಇಲ್ಲಿ ಸೆಲ್ಫಿ ಅದು ಇದು ಅಂತ ತುದಿಗೆ ಹೋಗೋದು ಬೀಳೋದು ಇನ್ನೊಂದು ಮತ್ತೊಂದು ಮಾಡಿ ಇಲ್ಲಿ ಸುಮ್ಮನೆ ಅವಾಂತರಗಳನ್ನು ಮಾಡೋದಕ್ಕಿಂತ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿಕೊಂಡು ಹಾಗೆ ವಾಪಸ್ಸು ಖುಷಿಯಿಂದ ಹೋದರೆ ನಿಮಗೂ ಒಳ್ಳೆಯದು, ಇಲ್ಲಿ ಇರೋರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಓಕೆ, ಇನ್ನೇನು ಫಾಲ್ಸ್ ಹತ್ರ ಬಂದೆ. ಸ್ವಲ್ಪ ಕಾಣಿಸ್ತಾ ಇದೆ ಫಾಲ್ಸು. ಹಬ್ಬ ಅಂತೂ ಖುಷಿ ಆಗ್ತಾಯಿದೆ. ಅಲ್ಲಿ 1 ಗಂಟೆ ಅಷ್ಟು ಕಾದು ನನಗಂತೂ ಲಾಸ್ಟಿಗೂ ಫಾಲ್ಸ್ ನೋಡೋಕ್ಕಾಗದೆ ತುಂಬ ಡಿಸಪಾಯಿಂಟ್ ಆಯಿತು. ಇಲ್ಲಿಗೆ ಹತ್ತಿರ ಈ ಫಾಲ್ಸ್ ನೋಡೋ ತನಕನೂ ನನಗೆ ಹಬ್ಬ ಫಾಲ್ಸ್ ಕಂಡ್ರೆ ಸಾಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ನಾನು ನಮ್ಮ ಮನೆಯಿಂದ ಇಲ್ಲಿ ತನಕ ಬಂದು ಟ್ರಾವೆಲ್ ಮಾಡಿ ಕೊನೆಗೂ ಫಾಲ್ಸೇ ಕಾಣಿಸ್ದೇ ಇದ್ದರೆ ನೀವು ಅಂದಾಜು ಮಾಡಿ ಎಷ್ಟು ಬೇಜಾರಾಗ್ಬೋದು, ನಿಮಗೂ ಆದರೂ ಎಷ್ಟು ಡಿಸಪಾಯಿಂಟ್ ಆಗ್ಬೋದು ಅಂತ. ಸೊ ಬನ್ನಿ ಹಾಗಾದರೆ ಹತ್ತಿರದಿಂದ ನೋಡೋಣ ಫಾಲ್ಸ್ನ. ಫುಲ್ ಒಂದು ಸರ್ಕಲ್ ಥರ ಸ್ಟೆಪ್ಸ್ ಇದೆ, ಇಳ್ಕೊಂಡು ಹೋಗಿ ಸ್ವಲ್ಪ ಹತ್ತಿರದಿಂದ ನೋಡ್ಬೋದು. ಬಟ್ ಇವಾಗ ಮತ್ತೆ ನೋಡ್ಬೋದು ನೀವು ಫುಲ್ ಮಿಸ್ಟಿಂದ ಕವರ್ ಆಗ್ತಾಯಿದೆ. ನೋಡೋಣ ನನಗೆ ವಿಡಿಯೋ ಮಾಡೋದಕ್ಕೆ ಈಗ ಈ ಮಿಸ್ಟ್ ಬೀಳುತ್ತಾ ಇಲ್ವಾ ಅಂತ. ಅಲ್ಲಂತೂ ಫುಲ್ ಮಿಸ್ಟ್ ಕವರ್ ಆಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ವೀಡಿಯೋ ಮಾಡೋದಕ್ಕೆ ಅಂದರೆ ಎಲ್ಲಿ ಫಾಲ್ಸೇ ಕಾಣಿಸ್ಲಿಲ್ಲ ಅಂದಮೇಲೆ ವೀಡಿಯೋ ಮಾಡಿ ಪ್ರಯೋಜನ ಏನು. ಇಲ್ಲೂ ಕೂಡ ಇವಾಗ ಮತ್ತೆ ಮಿಸ್ಟಿಂದ ಕವರ್ ಆಗ್ತಾಯಿದೆ. ಇಲ್ಲೂ ಹಾಗೆ ಆಗದೆ ಇದ್ದರೆ ಸಾಕು, ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಕಂಡ್ರೆ ಸಾಕು ಫಾಲ್ಸ್. ನೋಡಿ ನಾನು ಹೇಳ್ತಾ ಇದ್ದಂಗೆ ಫುಲ್ಲು ಕವರ್ ಆಗೋಯ್ತು ಮಿಸ್ಟಿಂದ. ಒಂದು ಚೂರು ಫಾಲ್ಸ್ ಕಾಣಿಸ್ತಾನೆ ಇಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಮತ್ತೆ ಒಂದು 10 ನಿಮಿಷದೊಳಗೆ ಫುಲ್ ಕ್ಲಿಯರ್ ಆಯಿತು. ನೀವು ನೋಡ್ಬೋದು ಇವಾಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀರು ಯಾವ ಫೋರ್ಸಲ್ಲಿ ಧುಮ್ಮಿಕ್ತಾ ಇದೆ ಅಂತ. ಮೇಲಿಂದ ನೋಡ್ಬೋದು ತುಂಬ ನೀರು ಬರ್ತಾಯಿಲ್ಲ, ಬಟ್ ಈ ಕಡೆ ಬಂದಂಗೂ ಸ್ಪ್ರೆಡ್ ಆಗಿ ಚೆನ್ನಾಗಿ ಕಾಣ್ತಿದೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಡ್ಯಾಮಿಂದ ನೀರು ಬಿಟ್ಟಿರಲಿಲ್ಲ, ಆದರೂ ಮಳೆ ಇರೋದ್ರಿಂದ ಸುಮಾರು ನೀರಿದೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ನಿಮಗೆ ಸಾಧ್ಯ ಆದರೆ ಇಲ್ಲಿ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಪರಿಚಯ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ಡ್ಯಾಮಿಂದ ನೀರು ಯಾವಾಗ ಬಿಡ್ತಾರೋ ಅವಾಗ ಬಂದರೆ ಇನ್ನೂ ಸೂಪರಾಗಿರೋ ವ್ಯೂ ನೋಡ್ಬೋದು. ನನಗೂ ಈ ಸಲ ಅಷ್ಟು ಏನು ಅಂದರೆ ತುಂಬ ಚೆನ್ನಾಗೇನು ಕಾಣಿಸ್ಲಿಲ್ಲ, ಬಟ್ ಲಾಸ್ಟ್ ಟೈಮ್ ಬಂದಾಗ ಇದಕ್ಕಿಂತನೂ ಚೆನ್ನಾಗಿ ಕಾಣಿಸ್ತು. ಹಾಗಾಗಿ ನೀವು ಸಾಧ್ಯ ಆದರೆ ಸ್ವಲ್ಪ ನೀರು ಬಿಟ್ಟಾಗ ಬರೋಕ್ಕಾದರೆ ಬನ್ನಿ. ಒಂದೇ ಒಂದು ಬೇಜಾರಾಗಿದೆ ಅಂದರೆ ನೀವು ನೋಡ್ಬೋದು ಲೇಸು ಕುರ್ಕುರೆ ಪ್ಯಾಕೆಟ್ಗಳು ನೀರಿನ ಬಾಟ್ಲಿಗಳನ್ನೆಲ್ಲ ಇಲ್ಲೇ ಬಿಸಾಡಿದ್ದಾರೆ. ಪಕ್ಕದಲ್ಲೇ ಡಸ್ಟ್ಬಿನ್ ಇದೆ, ಆದರೂ ಸಹ ಎಲ್ಲರೂ ಇಲ್ಲೇ ಬಿಸಾಡಿದ್ದಾರೆ. ಚೆನ್ನಾಗಿ ಅಲ್ಲಲ್ಲಿ ಡಸ್ಟ್ಬಿನ್ಗಳು ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಅದನ್ನು ಯೂಸ್ ಮಾಡೋದಕ್ಕಿಂತ ಇಲ್ಲಿ ಬೇರೆ ಕಡೆ ಬಿಸಾಡಿರೋದೇ ಜಾಸ್ತಿ ಆಗಿದೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವು ಇಲ್ಲಿ ಬರ್ತೀರಾ ಫಾಲ್ಸ್ ನೋಡಿ, ಚೆನ್ನಾಗಿದೆ ಪರಿಸರನ ಹಾಳು ಮಾಡದೆ ಈ ಫಾಲ್ಸನ್ನು ಒಂದು ಕಣ್ ತುಂಬಿಕೊಂಡು ನಾವು ಪರಿಸರ ರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿದರೆ ಮುಂದಿನ ಪೀಳಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.